ಯಾಸ್ಮಿನ್ ಮೇಲೆ 7 ಜನರನ್ನ ಮದುವೆಯಾಗಿರುವಂತಹದ್ದು, ಹಣಕ್ಕಾಗಿ ಪೀಡಿಸಿರುವಂತಹದ್ದು, ತನ್ನ ಸ್ವಂತ ಮಗಳನ್ನ ಮಾರಾಟ ಮಾಡಿರುವಂತಹ ಒಂದು ಗಂಭೀರ ಆರೋಪ ಇದೆಯೋ, ಅವರು ನಮ್ಮ ಸ್ಟುಡಿಯೋದಲ್ಲಿ ಕೂತು ಯಾವ ರೀತಿ ತನ್ನ ಜೀವನ ಬಹಳಷ್ಟು ನರಳಿದ್ದೀನಿ ನಾನು ನನ್ನ ಜೀವನದಲ್ಲಿ, ಯಾವ ರೀತಿ ನಾನು ತೊಂದರೆಯನ್ನು ಅನುಭವಿಸಿದ್ದೀನಿ ಅನ್ನುವಂತಹ ಆಕೆಯ ನೋವನ್ನ ನಮ್ಮ ಜೊತೆ ಹೇಳ್ಕೊಳ್ತಿದ್ದಾರೆ. ಇದೆಲ್ಲದರ ನಡುವೆ ನಮ್ಮ ಸ್ಟುಡಿಯೋಗೆ ಇಮ್ರಾನ್ ಮತ್ತು ಅಫ್ಜಲ್ ಬಂದಿದ್ರು, ನಾವು ಮಾತಾಡಲೇಬೇಕು ಅಂತ. ಹಾಗಾಗಿ ನಾವು ಮತ್ತೊಂದು ಸ್ಟುಡಿಯೋದಲ್ಲಿ ಅವರನ್ನ ಕೂರಿಸಿದೀವಿ. ಜೊತೆಗೆ ಯಾಸ್ಮಿನ್ ನೇರವಾಗಿ ಆರೋಪ ಮಾಡ್ತಿದ್ದಾರೆ, ನನ್ನನ್ನ ಸಾಕೋದಕ್ಕೆ ನನ್ನ ಗಂಡ ಮುಂದೆ ಬರಲಿಲ್ಲ, ಹಾಗಾಗಿ ನನ್ನ ಜೀವನವನ್ನ ನಾನೇ ರೂಪಿಸ್ಕೊಳ್ಬೇಕಾಯ್ತು, ಅದರಲ್ಲಿ ಯಾವುದೇ ರೀತಿಯ ತಪ್ಪು ನನಗಂತೂ ಕಾಣ್ತಾ ಇಲ್ಲ ಅಂತ. ನಾನು ಇಮ್ರಾನ್ ಮತ್ತೆ ಅಫ್ಜಲ್ ಇಬ್ಬರನ್ನ ಕೂಡ ನಾನು ವೆಲ್ಕಮ್ ಮಾಡ್ತೀನಿ. ನಮಸ್ಕಾರ ಇಮ್ರಾನ್ ಮತ್ತು ಅಫ್ಜಲ್. ನಮಸ್ಕಾರ ಮೇಡಮ್. ಸೊ ಎಸ್, ಮೊದಲಿಗೆ ನಾನು ಇಮ್ರಾನ್ ಅವ್ರನ್ನೇ ನೇರವಾಗಿ ಪ್ರಶ್ನೆ ಕೇಳ್ತೀನಿ. ಇಮ್ರಾನ್ ಅವರೇ, ಒಂದು ಆರೋಪವನ್ನ ನೀವು ಮಾಡಿದ್ರಿ, ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆ ನನ್ನ ಪತ್ನಿ, ನನ್ನ ಮಕ್ಕಳನ್ನ ಮಾರಾಟ ಮಾಡಿದ್ದಾಳೆ ಅಂತ. ಆದ್ರೆ ಆಕೆ ಮಾಡ್ತಾ ಇರುವಂತಹ ಆರೋಪ ನನ್ನನ್ನ ನೋಡ್ಕೊಂಡೇ ಇಲ್ಲ ಸರಿಗೆ ಅಂದಮೇಲೆ ಈ ಆರೋಪಗಳಲ್ಲಿ ಎಲ್ಲಿ ಹುರುಳಿದೆ ಅಂತ? ಮೇಡಮ್, ಶಿ ಇಸ್ ಟೆಲ್ಲಿಂಗ್ ಅ ವೆರಿ ಲೈ ಟು, ಬಿಕಾಸ್ ವಿ ಗಾಟ್ ಮ್ಯಾರಿಡ್ ಆನ್ 2007. 2000 we got married and we have been very happy. ಅಲ್ಲ, ಆ ಮದುವೆನೂ ಒತ್ತಾಯ ಪೂರ್ವಕ, ನನಗೆ ಇಷ್ಟನೇ ಇರಲಿಲ್ಲ, ನಮ್ಮ ಮನೆಯವರಿಗೂ ಇಷ್ಟ ಇರಲಿಲ್ಲ, ಒತ್ತಾಯ ಪೂರ್ವಕವಾಗಿ ಕೌನ್ಸಿಲರ್ನ ಕರೆಸಿ ಮದುವೆ ಮಾಡಿಸಿದ್ದಾರೆ, ನನಗೆ ಇಷ್ಟ ಇರಲಿಲ್ಲ ಅನ್ನೋದನ್ನ ಅವ್ರು ಹೇಳ್ತಿದ್ದಾರೆ. Why the people, why all the corporators, 6 corporators will give a guarantee? Because I'm a good person, I'm a very good worker, that's why they stand for a guarantee. No, if I'm a not good guy means why they support me? ಹಾಗಾದ್ರೆ ಯಾಸ್ಮಿನ್ಗೆ ಇಷ್ಟ ಇರಲಿಲ್ಲ ಅನ್ನೋದನ್ನ ಒಪ್ಕೋತೀರಿ? ಇಲ್ಲ, ಸುಮ್ಮನೆ ಸುಳ್ಳೆ ಮೇಡಮ್, ಸುಮ್ಮನೆ ಅವನು ಬೇರೆ ಏನು ಕೆಲಸ ಇಲ್ಲ, ಅವನಿಗೆ ಬೇರೆ ಇದೇ ಸುಳ್ಳು ಹೇಳ್ತಾರ. ಐ ಹ್ಯಾವ್ ಡನ್ ವೆರಿ ಗುಡ್ ಮ್ಯಾರೇಜ್. All the people came to my marriage, all the good leaders also came. Why means I know I am a very good person. I am a very popular guy because I am worked for a Congress for a long time. ಅಲ್ಲ, ನೀವು ಹಣ ವಸೂಲಿಯಲ್ಲಿದ್ದೀರಾ, ನೀವು ಒಬ್ಬ ರೌಡಿ ನಿಮ್ಮ ಏರಿಯಾದಲ್ಲಿ, ಹಾಗಾಗಿ ನನಗೆ ಇಷ್ಟ ಇರಲಿಲ್ಲ, ಅದಕ್ಕೆ ನಾನು ಮದುವೆ ಆಗೋದಕ್ಕೆ ಇಷ್ಟಪಡಲಿಲ್ಲ, ಆದ್ರೂ ಒತ್ತಾಯ ಪೂರ್ವಕವಾಗಿ ಮದುವೆ ಮಾಡಿದಾರೆ ನನಗೆ, ಆದ್ರೂ ನಿಭಾಯಿಸ್ಕೊಂಡು ಹೋಗ್ತಿದ್ದೆ, ಆದ್ರೆ ನನಗೆ ಮನೆ ಖರ್ಚಿಗೂ ಕೂಡ ದುಡ್ಡು ಕೊಡ್ತಾ ಇರಲಿಲ್ಲ ಅನ್ನೋ ನೇರ ಆರೋಪ. ಯಾಸ್ಮಿನ್, ಹೌದಾ? ಹೌದು. ಮೇಡಮ್, ಸಿ ಐ ಹ್ಯಾವ್ ಡನ್ ವೆರಿ ಗುಡ್ ಫಾರ್ ಹರ್. ಐ ಹ್ಯಾವ್ ಡನ್ ಮೋರ್ ದನ್ 20 lakhs rupees marriage without his expensive. Even for his family also I supported. I am not like that. I supported everything. I don't want to tell you about all these things in my eye because all the people, why they are giving respect. ಏನು ಹೇಳ್ತೀರಾ ಯಾಸ್ಮಿನ್? 20 ಲಕ್ಷ ನಾನು ಖರ್ಚು ಮಾಡಿದೀನಿ, ಅವ್ರ ಮನೆಯವ್ರನ್ನ ನೋಡ್ಕೊಂಡಿದೀನಿ ಅಂತಿದ್ದಾರೆ. Better you see the CDs, better you can ask all the corporators, better you can ask all in the area. Yes, ನಿಮ್ಮ ಪ್ರಶ್ನೆಗೆ ಉತ್ತರಿಸ್ತಾರೆ ಯಾಸ್ಮಿನ್. ಯಾಸ್ಮಿನ್, better you go through one's background, check it out. Does he have 20 lakhs rupees? He is a capable man. Madam, I got my own property. See, listen here, madam. I got my own property. I am taking the care for my children. I am this kind of man. She have done a lot of the marriage. I can do whatever. I have not done the marriage because See of my face, daughter's life. No, on she's marriage spoiling time, my daughter's life how also. my face was. I will put the record what he has done with me. They both pre-planned. You show, pa. What is there? Show everybody. Everything you Should show. Show, I say. Why you have to worry? Show. I have done a mistake means they can talk with them. तुम्हारा हुक्म पर रहना, तुम्हारा इस पर रहना तो अल्लाह के हक में क्या बोले तो बाबा क्या भी ना उसके बच्चे तो डालो. Could you just keep it near the mic? शादी कर ले, बच्चे नहीं करता बच्चे तो डाल कर को बोल रहा. अब मुझे समझ में आ रहा नहीं, ऐसा करके खाली तुम्हें डराओ तो बाप है. अल्लाह की खत्म ऑटोमेटिक तुम्हारा हुक्म पर रहना चाहिए, तुम्हारी इच्छा रहनी, तुम ना सोचना चाहिए. मैं खुद मुझे खुशी होती नहीं तो मैं शादी कर लेता. चलो भी हमारा दोस्त इसकी माँ हमें खुश नहीं कर रहा, हमारा दोस्त इसकी माँ डाला डाला इमरान हलाटा कर डाल रहा, उसे बच्चे का डालो, नहीं तो इसकी शादी करो कर को बोला रहा है ना, शादी करो कर को कहीं को करोगे तुम्हारे ऊपर ये करते है तो अब्दुल इसका रहा जितना गेम कर को नहीं भी उन्हें क्या की समझता, उन्हें क्या की मैं भी समझ रहा था तो उसके हाथ पे कर को बोल रहा. ಈ ಕಾನ್ವರ್ಸೇಷನ್ ನ ಅರ್ಥ ಏನು? I will give the answer to that one, madam. I spoke yes, that 1 minute. Yes, Imran. Why what I told no because my respect Imran is Kannada. Imran Kannada. ಇಲ್ಲ, ನಮ್ದು ಮರ್ಯಾದೆ ಹೋಗ್ತಾರೆ ಮೇಡಮ್. ಇನ್ ಬೇರೆ ಜೊತೆ ಅಲ್ಲಿ ಹೋಗಿ ನಮ್ಮ ಮರ್ಯಾದೆ, ನಮ್ಮ ಹೆಸರು ಚೆನ್ನಾಗಿದೆ, ವಿತ್ ಆಲ್ ಪಬ್ಲಿಕ್ ಚೆನ್ನಾಗಿದೆ, ಲೀಡರ್ಸ್ ಚೆನ್ನಾಗಿದೆ. ದೇ ಆರ್ ರೋಮಿಂಗ್. ಅಫ್ಜಲ್, ಯಾಸ್ಮಿನ್ ವಾಸ್ ರೋಮಿಂಗ್. ಐ ಟೋಲ್ಡ್ ದೆಮ್ ವೈ ದ ಹೆಲ್ ಯು ಡೂಯಿಂಗ್ ಬಿಕಾಸ್ ಆಲ್ ಮೈ ಡಾಟರ್ಸ್ ಆರ್ ದೇರ್. ನಮ್ ಬೇಡಪ್ಪ, ನಿಮ್ಮ ಮದುವೆ ಮಾಡಪ್ಪ, ಬೇಡಪ್ಪ ನಿಮ್ಮ ಮದುವೆ ಮಾಡ, ನಿಮ್ಮ ಕೈ ಇಲ್ಲ ಕಾಲಿಲ್ಲ, ಐ ಕ್ಯಾಚ್ ಯರ್ ಲೆಗ್. ಐ ಟೋಲ್ ಹಿಮ್
That is my recording, I know. Because I forced it, because all the people are telling your wife is going behind on this thing. What is your wife for your, what is your life for your children's? Because I forced them to get married, madam. Really, that time I met Mr. Afzal. ಬಟ್ ಅಫ್ಜಲ್ ನೀವು ಮೊದಲಿಂದಲೂ ದೋಸ್ತಿ. No, there is no this thing itself. I don't know who is Afzal itself. You can ಹೌದಾ? inquire, ಹೌದಾ, ಯಾಸ್ಮಿನ್? you can inquire everywhere, madam. Recording Why, whatever it may be, I forced them to get married. No, because why you want to? You are Anglo-Indians. ನೀವು ಹೋಗಿ- We are in a Mohammedan Madam. laws. ಎಸ್ ಗೋ ಅಹೆಡ್ ಅಫ್ಜಲ್. ನನಗೆ ಹೆತ್ತಿದ್ದು ನಂದು ತಂದೆ ತಾಯಿ, ಬೇರೆ ಯಾರಲ್ಲ. ಇಲ್ಲಿ ಭೂಮಿನಲ್ಲಿ ಹೆತ್ತಿದ್ದು. ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಹೇಳೋದಲ್ಲ ನಿಜಾನೇ. ಅಲ್ಲ ಏನ್ ನಿಜ ಅಂತ ಹೇಳಿ, ಅದೇ ನನ್ಗೆ ನಿಮ್ಮನ್ನ ಆಗಿರೋದು- 4 ಜನ ಸುತ್ತ ಹಾಕೊಂಡು ನನ್ನ ಮೇಲೆ ಭಯ ಪಡಿಸಿ ಏನೇನಾಗಿದೆ- ಮದುವೆ ಮಾಡಿಸಿದ್ದು ನಿಜಾನಾ, ಅಥವಾ ಇಮ್ರಾನ್ ಮಾತಿಗೆ ಒಪ್ಪಿ ನೀವು ನಿಜ ಯಾಸ್ಮಿನ್ನ ಮದುವೆ ಆಗಿದ್ದು ಮೇಡಮ್, ನಿಜ. ನಿಜಾನಾ? ಅವ್ರ ಮನೆಯಲ್ಲೇನೆ ಅಸದುಲ್ಲಾ ಅಂತ ಅಡ್ವೊಕೇಟ್ ಅವ್ರ ಮುಂದೆನೇ ಇದ್ದಾರೆ, ಅವ್ರ ಮನೆಯಲ್ಲೇ ಅಲ್ಲೇ ಇದ್ದಾರೆ. ಅಲ್ಲಿ ಹೋಗ್ಬಿಟ್ಟು ವಿಚಾರಣೆ ಮಾಡಿ ಏನಾಗಿದೆ ಅಂತ. ಜಾಸ್ತಿ ಯಾರಿಗೂ ಬೇರೆ ಜಾಗನಲ್ಲಿ ಹೋಗ್ಬೇಡಿ ಮೇಡಮ್. ಇವ್ರ ಮನೆ ಆಪೋಸಿಟ್ ಅಸದುಲ್ಲಾ ಲಾಯರ್ ಅಂತ ಇದ್ದಾರೆ, ಆ ಏರಿಯಾಗೆ ಫೇಮಸ್ಸು. ಅವ್ರ ಲಾಯರ್ ಮುಂದೆ ಈ ಥರ ಅತ್ಯಾಚಾರಗಳು ಆಗ್ತಾ ಇದೆ. ಬೇಜಾನ್ಗಳು ರಿಷೆಟ್ಗಳು ಅಲ್ಲಿ ಮನೆಯಲ್ಲಿ ಹೊಡಿತಾ ಇದೆ, ಕೊಟ್ಟರು ದುಡ್ಡುಗಳು ಅಲ್ಲಿ ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಆದರೆ ನನಗೆ ಅವ್ರ ಮನೆ ಮುಂದೆನೇ ಈ ಥರ ಆಗಿದೆ. ಇವ್ರು ಹೇಳಿದ್ದ ಮತ್ತು ನಮ್ಮ ಹತ್ರ ಕೇಸ್ ಬಂದಾಗ ಎಲ್ಲ ನಾ ಇಲ್ಲಿಂದ ಕ್ಲಿಯರಿಫಿಕೇಶನ್ ಮಾಡ್ಕೊಂಡಿದ್ದ. ಜಾವೇದ್ ಅವ್ರು ಜಾಹಿದ್ ಸೇಠ್ ಅವ್ರು ಕೂಡ ಮ್ಯಾರೇಜ್ ಏನು ಅಂತ ಮಾಡಿಸಿದ್ರ. ಜಾವೇದ್ ಅವ್ರ ವೈಫ್ ಇವತ್ತಿಲ್ಲಿಗೆ ನಾಳೆ ಎಕ್ಸ್ಪೈರ್ಡ್ ಆಕ್ಕಾರ, ತುಂಬ ಸೀರಿಯಸ್ ಇದಾರ. 1 ವೀಕ್ನಾಗ ಇಲ್ಲಿಗೆ 15 ದಿನದಾಗ ಅವ್ರು ಇರಲ್ಲ. ನಿಮ್ಮಿಬ್ಬರು ಹೆಣ್ಮಕ್ಳಿಗೂ ಒಂದು ಸ್ವಲ್ಪ ಮನಿ ಒಂದು ಆಶ್ರಯ ಸಿಗತ್ತೆ. ಅವ್ರು ರೀಚ್ ಮಂದಿ ಇದಾರ. ಇಬ್ಬರು ಹೆಣ್ಮಕ್ಳಿಗೂ ಏನಾರೇ ಆಸ್ತಿ ಇಟ್ಟು ಹೋಗ್ಕಾರ ಅಂತ ಮೇಲೆ ಏಕಿ ಜಾಹಿದ್ ಸೇಠ್ಕೂರ್ ಅವ್ರು ಮ್ಯಾರೇಜ್ ಮಾಡಿದ್ರು. ಮ್ಯಾರೇಜ್ ಮಾಡಿ 3 ಮಂತ್ಸ್ ಆದಮೇಲೆ ಏಕಿಗೆ ಗೊತ್ತಾಯ್ತು ಅವ್ರ ಮಿಸ್ಸಸ್ ಅವ್ರು ಓಕೆ ಇದ್ದಾರ, ಚೆನ್ನಾಗಿ ಇದ್ದಾರ, ಅವ್ರಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಅವರಿಬ್ಬರು ಗಂಡ ಹೆಂಡ್ತಿನಾಗ ಪ್ರಾಬ್ಲಮ್ ಬಂದಮೇಲೆ 4-5 ಮಂತ್ಸ್ನಾಗ ಜಾಹಿದ್ ಸೇಠ್ ಇವ್ರಿಗೆ ನೀ ಹೋಗಿಬಿಡು, ನನ್ನ ಹೆಂಡ್ತಿ ನನಗೂ ತುಂಬ ಟಾರ್ಚರ್ ಮಾಡಕತ್ತಾರ, ನೀನು ಏನಿದ್ದ ನಾ ಕೊಡ್ತೀನಿ ಅಂತಂದ್ರೆ ಅವ್ರಲಿಂದ ಈಕಿಗೆ 7 lakh rupees ಕೊಟ್ಟಿದ್ದ. ಇದು 100% ಕರೆಕ್ಟ್ ಮೇಡಮ್, ಕರೆಕ್ಟ್. ಜೀವನಾಂಶ ಕೊಟ್ಟಿದ್ದಾರೆ. ಜೀವನಾಂಶ ಅಂದ್ರೆ ಅದು ಮೆಹರ್ ರಕಮ್ ಗೋಲ್ಡ್ ಅದು ಹಾಕಿದ್ರಲ್ಲ. ಈಗ ನೀ ಇಬ್ರು ಹೆಣ್ಮಗು ಇದೆ, ನಿನ್ಗೆ ನೋಡೋರು ಯಾರು ಇಲ್ಲಲ್ಲ, ಇದು 7 lakh rupees. ಬಟ್ ಇಲ್ಲಿ ಅಫ್ಜಲ್ ಇನ್ನೊಂದು ಮಾತು ಹೇಳ್ತಾರೆ, 9 ಲಕ್ಷ ರೂಪಾಯಿ ನನಗೆ ಇನ್ನಿಲ್ಲದಂತೆ ಟಾರ್ಚರ್ ಕೊಟ್ಟು ಮನೆ ಲೀಸ್ಗೆ ಹಾಕೋದಕ್ಕೆ ಹೇಳಿದ್ಲು. ಅದಾದ ನಂತರ ನನ್ನ ಹೆಸರಿಗೆ ಮಾಡು, ನನ್ನ ಹೆಸರಲ್ಲಿ ಇರಲೇಬೇಕು ಅಂತ ಟಾರ್ಚರ್ ಕೊಟ್ಲು ಅನ್ನುವಂಥದ್ದು. ಇದು ಒಂದು ಮತ್ತು 7 lakh rupees ತಗೊಂಡ್ಮೇಲೆ ಈಕಿ ಏನು ಮಾಡ್ಯಾಳ, ಮನ್ಯಾಗ ಒಂದು ಸ್ವಲ್ಪ ಗೋಲ್ಡ್ ಮತ್ತು ಮಮ್ಮಿ ಅವ್ರಿಗೆ ಕರ್ಕೊಂಡು 9 ಲಕ್ಷ ಏನು 10 ಲಕ್ಷ ರೂಪಾಯಿನಾಗ ಈಗ ಇದ್ದಿದ್ದ ಮನಿನಾಗ ಮಮ್ಮಿ ಅವ್ರಿಗೆ ಕರ್ಕೊಂಡು ಬಂದು ನೇಬರ್ನಾಗ ಇಟ್ಟಾಳ. ಇಬ್ಬರು ಈಕಿ ಒಂದು ಮನ್ಯಾಗಿದ್ದಾಳ, ಇವ್ರ ಪಕ್ಕ ಇವ್ರ ಮಮ್ಮಿ ಅವ್ರು ಇದ್ದಾರ. ಅಂಥವಳು ಇದ್ರೆ ಮಮ್ಮಿ ಅವ್ರಿಗೆ ಕರ್ಕೊಂಡು ಯಾಕೆ ಬರ್ತಿದ್ಲ ಈಕಿ? ಒಂದೇ ಮಾತು ಇರಲಿ, ಅವ್ರದ್ದು ಒಂದು ಸ್ವಲ್ಪ ದುಡ್ಡು, ಈಕಿದು ಒಂದು ಸ್ವಲ್ಪ ದುಡ್ಡು ಹಾಕಿ ಮನಿ ಲೀಸ್ ಮೇಲೆ ಇವ್ರು ತೊಗೊಂಡು ಇರಾಕತ್ತಾರ ಈಗ ಜಸ್ಟ್ ಪ್ರೆಸೆಂಟ್ ಮನೆಯಾಗ. ಅಂದ್ರೆ ಅದು ನೀವು ಹಾಕಿದ ಲೀಸಾ? ಅಫ್ಜಲ್ ನೀವು ಹೇಳಿದ ಪ್ರಕಾರ 9 ಲಕ್ಷ ರೂಪಾಯಿ ನಾನು ಕೂಡ ಹಾಕಿ ನಾನು ಲೀಸ್ಗೆ ಕೊಟ್ಟಿದ್ದೀನಿ ಅನ್ನುವಂಥ ಮಾತು ಹೇಳಿದ್ರಿ ನೀವು. ನಿಜ ಮೇಡಮ್, ನಿಜ. ಯಾರು ಹೇಳ್ತಾ ಇರೋದು ಸುಳ್ಳು, ಯಾರು ಹೇಳ್ತಾ ಇರೋದು ನಿಜ? ಅಫ್ಜಲ್ ಹೇಳ್ತಿದ್ದಾರೆ 9 ಲಕ್ಷ ರೂಪಾಯಿ ನಾನು ಕೊಟ್ಟಿರೋದು ಅಂತ. ನಾನು ಕೊಟ್ಟಿದ್ದೀನಿ, ಆದರೆ ನನ್ನ ಹೆಸರ ಮೇಲೆ ಮಾಡಿಸು, ಅಗ್ರಿಮೆಂಟ್ ನನ್ನ ಹೆಸರಲ್ಲಿ ಮಾಡಿಸು ಅಂತ ಯಾಸ್ಮಿನ್ ನನಗೆ ಇಲ್ಲದೆ ಇರೋ ಟಾರ್ಚರ್ ಕೊಟ್ಬಿಟ್ಲು, ಕೊನೆಗೆ ಮಾಡಿಸ್ಲೇಬೇಕಾಯ್ತು ಅನ್ನುವಂಥದ್ದು ಅಫ್ಜಲ್ ಹೇಳ್ತಾ ಇರುವಂಥದ್ದು. ಈಗಲೂ ಕೂಡ ಅವ್ರ ಮಾತಿನ ಮೇಲೆ ನಿಂತಿದ್ದಾರೆ ಯಾಸ್ಮಿನ್. ಅವ್ರದ್ದು ಬ್ಯಾಂಕ್ ಗ್ರೌಂಡ್ ಸ್ವಲ್ಪ ನೋಡಿ. ಅವರು ಕಟ್ಟಿಗೆ ಕಾಸು ಕೊಡೋದು ಯಾರು? ಅಫ್ಜಲ್. ಅದು ಕಟ್ಟಿಗೆ ಕಾಸು ಕೊಡೋದ್ಮೇಲೆ ಡಬಲ್ ಆಗಿ ಪೀಪಲ್ಗೆ ಟಾರ್ಚರ್ ಮಾಡಿ ಡಬಲ್ ಆಗಿ ಬಡ್ಡಿ ದುಡ್ಡು ಕೊಡೋದು, ಬಡ್ಡಿ ಇಂಟ್ರೆಸ್ಟ್ ವಿತೌಟ್ ಎನಿ ಲೈಸೆನ್ಸ್ ಹಿ ವಾಸ್ ರನ್ನಿಂಗ್ ದಟ್ ಬಿಸ್ನೆಸ್. ಸೊ ಸೇಮ್ ಥಿಂಗ್ ಐ ವಾಸ್ ಡನ್ from hand loan. I have given him 1.5 lakhs. Okay, I have those proofs, my 7 lakhs and plus my mother 2 lakhs, which we have every proof. No penny of rupee. ಓನರ್ ಹೇಳ್ತಾರಂತೆ ಅಫ್ಜಲ್ದೆ ದುಡ್ಡು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ಹೇಳಿದ್ದಾರೆ ಅಂತ. ಬನ್ನಿ ಹೇಳಿ ಕೊಡಿ. ಅವರು ಓನರ್ದು ಸೈನ್ ಆಗಿದೆ, ಎಲ್ಲರೂ ಇದೆ. ಅವರು ಇವಾಗನೇ ಮುಂಚೆ ಅದು ಹಬ್ಬಕ್ಕೆ ಬಂದಿದ್ದೀವಿ, ಅದು ದಿವಸನಲ್ಲಿ ತುಂಬ ಸೈನ್ ಎಲ್ಲರೂ ಆಗಿದೆ. ಸುಳ್ಳು ಹೇಳ್ತಾ ಇರೋದು. ಯಾರು ಓನರ್ ಅಲ್ವಾ, ಅದು ಓನರ್ ಬೇರೆ, ಅವ್ರದ್ದು ಓನರ್ದು ಅಣ್ಣ ಓನರಾ? ಎಸ್, ಬಹಳ ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಇಬ್ಬರು ಪತಿಯರು ಯಾಸ್ಮಿನ್ ಕೂತಿದ್ದಾರೆ. ಏನಾಗ್ತಾ ಇದೆ ಅನ್ನೋದನ್ನ ಬಹಳ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟವಾಗ್ತಾ ಇರುವಂಥದ್ದು. ಒಬ್ಬೊಬ್ಬರು ಒಂದು ಸ್ಟೋರಿಯನ್ನು ಹೇಳ್ತಿದ್ದಾರೆ.